ಹಲೋ ವೀಕ್ಷಕರೇ, ಪ್ರಿಯಾಸ್ ರುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತೊಂದು ಆರೋಗ್ಯಕರವಾದಂತಹ ಹಳ್ಳಿ ಶೈಲಿಯ ಒಂದು ಅಡುಗೆ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಅದ್ಯಾವುದು ಅಂದರೆ ತೊಗರಿ ಕಾಳಿನ ಉಪ್ಸಾರು ಮತ್ತು ಪಲ್ಯದ ರೆಸಿಪಿ. ಇದು ತುಂಬ ರುಚಿಯಾಗಿರುತ್ತೆ. ನೀವು ಈ ತೊಗರಿ ಕಾಳಿನ ಉಪ್ಸಾರು ಮತ್ತು ಪಲ್ಯವನ್ನು ಮಾಡಿಬಿಟ್ರೆ ಮುದ್ದೆ ಜೊತೆಗೆ ಬಿಸಿ ಬಿಸಿ ಅನ್ನದ ಜೊತೆ ತಿಂತಾ ಇದ್ರೆ 2 ಹೊತ್ತಿನ ಊಟವನ್ನು ಒಂದೇ ಹೊತ್ತಿನಲ್ಲೇ ಮುಗಿಸ್ಬಿಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಈ ಸಾಂಪ್ರದಾಯಿಕವಾದಂಥ ಉಪ್ಸಾರು ಮಾಡೋದಕ್ಕೆ ನಾವು 1 kg ತೊಗರಿ ಕಾಳನ್ನ ಬಿಡಿಸಿಟ್ಕೊಳ್ಬೇಕು. ಇದನ್ನ ನೀವು ಬೇಯಿಸ್ಕೊಳ್ಳೋದಕ್ಕೆ ಒಂದು ಪಾತ್ರೆ ಎಲ್ಲಾದ್ರೂ 1 ಲೀಟರ್ನಷ್ಟು ನೀರು ಹಾಕೊಂಡು ಬೇಯಿಸ್ಕೊಳ್ಬಹುದು, ಅಥವಾ ಒಂದು ಕುಕ್ಕರ್ನಲ್ಲಾದ್ರೂ 2 ವಿಷಲ್ ನೀವು ಮಾಡ್ಕೊಳ್ಬಹುದು. ಕುಕ್ಕರಲ್ಲಿ ಮಾಡ್ಕೊಂಡ್ರು ಕೂಡ ನೀವು 1 ಲೀಟರ್ ಅಷ್ಟು ನೀರನ್ನ ಹಾಕ್ಬಿಟ್ಟೆ ಮಾಡ್ಕೊಳ್ಳಿ. ಪಾತ್ರೆಯಲ್ಲಿ ಮಾಡ್ಕೊಳ್ಳೋದಾದ್ರೂ ಅಷ್ಟೇ 1 ಲೀಟರ್ನಷ್ಟು ನೀರು ಹಾಕಿ ಉಪ್ಪು ಹಾಕಿ ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ನೀರನ್ನ ಹಾಕಿದ್ಮೇಲೆ ಇದನ್ನ ಬೇಯಿಸೋದಕ್ಕೆ ಇಡುವಾಗ ಇದಕ್ಕೆ ನಾನು 1 ಚಮಚದಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಸುಮಾರು 20 ನಿಮಿಷಗಳ ಕಾಲ ನಾವು ಈ ಕಾಳನ್ನ ಬೇಯಿಸ್ಕೊಳ್ಬೇಕಾಗತ್ತೆ. ಕಾಳು ಪೂರ್ತಿಯಾಗಿ ಚೆನ್ನಾಗಿ ಬೇಯಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ. ನೋಡಿ, 20 ನಿಮಿಷಗಳಲ್ಲಿ ಕಾಳು ಚೆನ್ನಾಗಿ ಬೆಂದಿರುತ್ತೆ. ಈ ಬೇಯಿಸ್ಕೊಂಡಿರುವಂತ ನೀರಲ್ಲಿ ಉಪ್ಸಾರು ಮಾಡ್ಕೊಳ್ತೀನಿ, ಬೆಂದಿರೋ ಕಾಳಿನಲ್ಲಿ ನಾನು ಪಲ್ಯವನ್ನ ಮಾಡ್ಕೊಳ್ತೀನಿ. ಈಗ ನೋಡಿ, 1 ಕಾಳನ್ನ ನಾನು ನಿಮ್ಗೆ ಇಚಿಕಿ ಕೂಡ ತೋರಿಸ್ತೀನಿ ಯಾವ ರೀತಿಯಾಗಿ ಬೆಂದಿರ್ಬೇಕು ಅಂತ. ನೋಡಿ, ಇಚ್ಕಿದಾಗ ಈ ರೀತಿಯಾಗಿ ಸ್ಮ್ಯಾಶ್ ಆಗಬೇಕು. ನೀವು ತಿಂದು ಕೂಡ ನೋಡ್ಬೋದು, ಗೊತ್ತಾಗುತ್ತೆ ಬೆಂದಿದೆಯೋ ಇಲ್ವೋ ಅಂತ. ಈಗ ಇದನ್ನ ಸೋಸ್ಕೊಳ್ಬೇಕು. ನೀರನ್ನ ಮತ್ತೆ ಕಾಳನ್ನ ಸಪ್ರೇಟ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಜರಡಿಯಲ್ಲಿ ಹಾಕೊಳ್ಳೋಣ. ಆಗ ಕಾಳೆಲ್ಲ ಮೇಲ್ ಬರುತ್ತೆ, ನೀರೆಲ್ಲ ಕೆಳಗೆ ಹೋಗುತ್ತೆ. ಆ ನೀರಲ್ಲಿ ಉಪ್ಸಾರು ಮಾಡ್ಕೊಳ್ಳೋಣ, ಕಾಳಲ್ಲಿ ಪಲ್ಯವನ್ನ ಮಾಡ್ಕೊಳ್ಳೋಣ. ಈಗ ಉಪ್ಸಾರು ಮಾಡ್ಕೊಳ್ಳೋದಿಕ್ಕೆ ಈ ನೀರಿಗೆ ನಾವು ಹಾಕೋದಕ್ಕೆ ಒಂದು ಮಸಾಲೆಯನ್ನ ತಯಾರಿಸ್ಕೊಳ್ಬೇಕಾಗುತ್ತೆ. ಹಾಗಾಗಿ ಮಸಾಲೆ ಮಾಡ್ಕೊಳ್ಳೋದಕ್ಕೆ ಒಂದು ಹಂಚಿನ ಇಟ್ಕೊಳ್ಳಿ, ಅಥವಾ ಯಾವ್ದಾದ್ರು ಪಾತ್ರೆ ಎಲ್ಲಾದ್ರೂ ಮಾಡ್ಕೊಳ್ಳಿ. ಇದನ್ನ ನೀವು ಒಂದು 2 ಚಮಚ ಎಣ್ಣೆ ಹಾಕ್ಬಿಟ್ಟು 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು 6-7 ಹಸಿಮೆಣಸಿನ್ಕಾಯಿ, 1 ಚಮಚದಷ್ಟು ಜೀರಿಗೆ, ಮತ್ತೆ ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸನ್ನ ಹಾಕೊಂಡು ನಾನು ಹುರ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೊಳ್ಳಿ, ಖಾರ ಇಷ್ಟಪಡೋರು. ನಾನೊಂದು 6-7 ಹಾಕೊಂಡಿದ್ದೀನಿ. ಸ್ವಲ್ಪ ಕೆಂಪಗಾಗೋವರೆಗೂ ಅಂದ್ರೆ 1 ನಿಮಿಷ ಹುರ್ಕೊಂಡು ಸಪ್ರೇಟಾಗಿ ಒಂದು ಬೌಲ್ನಲ್ಲಿ ತೆಗೆದಿಟ್ಕೊಂಡು ಇದನ್ನ ಮಿಕ್ಸರ್ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಹುರಿದಿಟ್ಕೊಂಡಿರೋ ಪದಾರ್ಥಗಳನ್ನೆಲ್ಲ ನಾವು ಮಿಕ್ಸರ್ ಜಾರಿಗೆ ಹಾಕೊಳ್ಳೋಣ. ಇದ್ರ ಜೊತೆಗೆ ನಾನು ಒಂದು 2 ಚಮಚದಷ್ಟು ಹುಣಸೆ ಹಣ್ಣನ್ನ ಹಾಕೊಳ್ತಾ ಇದ್ದೀನಿ, ಚೆನ್ನಾಗಿ ತೊಳೆದ್ಬಿಟ್ಟು. ಒಂದು 3-4 ಚಮಚದಷ್ಟು ಬೆಂದಿರೋಂಥ ತೊಗರಿ ಕಾಳನ್ನ ಹಾಕೊಳ್ತಾ ಇದ್ದೀನಿ. ಅರ್ಧ ಕಪ್ನಷ್ಟು ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕೊಳ್ತಾ ಇದ್ದೀನಿ. ಎಲ್ಲವನ್ನ ಮಿಕ್ಸರ್ ಜಾರಿಗೆ ಹಾಕೊಂಡು ರುಬ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಈ ಫೈನ್ ಪೇಸ್ಟ್ ಮಾಡ್ಕೊಂಡಿರೋಂಥ ಈ ಮಸಾಲಾ ಪೇಸ್ಟ್ನ ನಾವು ಉಪ್ಸಾರಿಗೆ ಹಾಕೊಳ್ಬೇಕು. ನೋಡಿ, ಕಾಳು ಬೇಯಿಸ್ಕೊಂಡಿರೋಂಥ ನೀರಿದೆಯಲ್ಲ, ಈ ನೀರಿಗೆ ನಾವು ಪೂರ್ತಿ ಮಸಾಲೆಯನ್ನ ಹಾಕೊಂಡ್ಬಿಡೋಣ. ಎಷ್ಟಾಗುತ್ತೋ ಅಷ್ಟು ಸ್ಪೂನಿಂದ ತೆಗೆದು ಹಾಕೊಳ್ಳಿ. ಉಳಿದಿರೋದು ಮಿಕ್ಸರ್ ಜಾರಿಗೆ ಅಂಟ್ಕೊಂಡಿರೋದನ್ನ ಎಕ್ಸ್ಟ್ರಾ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕೈನಲ್ಲೇ ತೊಳೆದ್ಬಿಟ್ಟು ನಾವು ಹಾಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಸ್ವಲ್ಪ ನೀರು ಮಸಾಲೆ ಯಾವುದನ್ನು ವೇಸ್ಟ್ ಮಾಡೋದು ಬೇಡ. ಈ ಸಾರು ಸ್ವಲ್ಪ ತೆಳ್ಳಗಿದ್ರೇನೆ ಚೆನ್ನಾಗಿರುತ್ತೆ. ಹಾಗಾಗಿ ನಿಮ್ಗೆ ಎಷ್ಟು ನೀರು ಬೇಕೋ ನೋಡ್ಕೊಂಡು ಕನ್ಸಿಸ್ಟೆನ್ಸಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ನಾನು ಕೂಡ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ 2 ನಿಮಿಷದಿಂದ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಗಂಟೆಲ್ಲ ಹೋಗ್ಬಿಟ್ಟಿದೆ. ಈಗ ನಾವು ಇದನ್ನ ಕುದಿಸ್ಕೊಳ್ಬೇಕಾಗುತ್ತೆ. ಸುಮಾರು ಒಂದು 10-15 ನಿಮಿಷಗಳ ಕಾಲ ಕುದಿಸ್ಕೊಂಡ್ಬಿಟ್ರೆ ಸಾರು ರೆಡಿ ಆಗ್ಬಿಡುತ್ತೆ. ಕೊನೆಯಲ್ಲಿ ನೀವು ಉಪ್ಪು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ, ಕಡಿಮೆ ಇದ್ರೆ ಹಾಕೊಳ್ಬಹುದು. ಅರ್ಧ ಮುಚ್ಚಳವನ್ನ ಮುಚ್ಚಿ ಬೇಯಿಸ್ಕೊಳ್ಳೋಣ. ಈಗ ಪಲ್ಯ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ಗೆ 3 ಚಮಚ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆಯನ್ನ ಹಾಕೊಳ್ತೀನಿ. ಒಂದು 1 ಚಮಚದಷ್ಟು ಸಾಸಿವೆ, ಮತ್ತೆ ಒಂದು ಅರ್ಧ ಚಮಚದಷ್ಟು ನಾನು ಜೀರಿಗೆಯನ್ನ ಹಾಕೊಳ್ತಾ ಇದ್ದೀನಿ. 2 ಕೂಡ ಚಟಪಟ ಆದ್ಮೇಲೆ 4 ಬೆಳ್ಳುಳ್ಳಿ ಎಸಳನ್ನ ಕ್ರಶ್ ಮಾಡ್ಬಿಟ್ಟು ಅಂದ್ರೆ ಜಜ್ಕೊಂಡ್ಬಿಟ್ಟು ಹಾಕೊಳ್ತಾ ಇದ್ದೀನಿ. 2 ಮೀಡಿಯಂ ಸೈಜ್ ಈರುಳ್ಳಿಯನ್ನ ಸಣ್ಣದಾಗಿ ಕತ್ತರಿಸಿ ಹಾಕೊಳ್ತಾ ಇದ್ದೀನಿ. 3-4 ಹಸಿಮೆಣಸಿನ್ಕಾಯಿನ ಕೂಡ ಕತ್ತರಿಸಿ ಹಾಕೊಳ್ಳೋಣ. ಫ್ರೆಶ್ ಆಗಿರೋಂಥ ಕರಿಬೇವಿನ ಎಲೆಗಳನ್ನ ಕೂಡ ಹಾಕೊಂಡಿದ್ದೀನಿ. ಎಲ್ಲವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು 2 ನಿಮಿಷಗಳ ಕಾಲ. 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಆದ್ಮೇಲೆ ಒಂದು 1/4 ಚಮಚದಷ್ಟು ಹಿಂಗನ್ನ ಕೂಡ ಹಾಕೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾನೀಗ ಕಾಳನ್ನ ಹಾಕೊಳ್ತಾ ಇದ್ದೀನಿ. ಬೇಯಿಸಿಟ್ಕೊಂಡಿರುವಂಥ ಕಾಳನ್ನ ಹಾಕೊಳ್ಳೋಣ. ಈ ಕಾಳನ್ನ ಕೂಡ ಹಾಕಿ ಚೆನ್ನಾಗಿ ಮಸಾಲೆ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ತುಂಬಾ ಸುಲಭವಾಗಿ ಈ ಪಲ್ಯವನ್ನ ಮಾಡ್ಕೊಳ್ಬಹುದು. ಇದನ್ನ ಹಾಗೆ ಬರೀ ಬಾಯಲ್ಲಿ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವೇನು ಚಪಾತಿ ಮುದ್ದೆನೇ ಬೇಕು ಅಂತ ಏನಿಲ್ಲ. ಉಪ್ಪು ಕಡಿಮೆ ಇದ್ರೆ ಸ್ವಲ್ಪ ಉಪ್ಪು ಹಾಕೊಳ್ಳಿ. ನಾನು ಕೂಡ ಸ್ವಲ್ಪ ಕಡಿಮೆ ಅನಿಸ್ತು, ಒಂದು 1/4 ಚಮಚ ಉಪ್ಪು, ಮತ್ತೆ ಒಂದು 4-5 ಚಮಚದಷ್ಟು ಕಾಯಿ ತುರಿ ಅಂದ್ರೆ ಫ್ರೆಶ್ ಆಗಿರೋಂಥ ಕಾಯಿ ತುರಿಯನ್ನ ಹಾಕೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಪಲ್ಯ ತಯಾರಾಗ್ಬಿಡುತ್ತೆ. ಆದ್ರೂ ಕೂಡ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಯಾಕೆಂದ್ರೆ ಅದೆಲ್ಲ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ವಾ. ಹಾಗಾಗಿ ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳಿ, ಪಲ್ಯ ತಯಾರಾಗಿರುತ್ತೆ. ಈ ರುಚಿಯಾಗಿರೋಂಥ ಪಲ್ಯವನ್ನ ನೀವು ಹಾಗೇನೆ ಒಂದು ಬೌಲಿಗೆ ಹಾಕೊಟ್ಬಿಟ್ರೆ ಮಕ್ಕಳು ಕೂಡ ಹಾಗೆ ತಿನ್ಬಿಡ್ತಾರೆ. ಅದ್ರಲ್ಲೂ ನೀವು ಉಪ್ಸಾರು ಅನ್ನದ ಜೊತೆ ಸೈಡಿಗೆ ಈ ಪಲ್ಯ ತಿಂತಾ ಇದ್ರೆ ಆಹಾ, ಅದ್ಭುತವಾದ ರುಚಿ ಅಂತಾನೆ ಹೇಳ್ಬೋದು.
ಕೊನೆಯಲ್ಲಿ ಬೇಕನ್ಸಿದ್ರೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ, ತುಂಬಾನೇ ಚೆನ್ನಾಗಿರುತ್ತೆ. ಈಗ ರುಚಿ ರುಚಿಯಾಗಿರುವಂಥ ಪಲ್ಯ ಕೂಡ ತಯಾರಾಗಿದೆ. ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು. ಈ ಚಳಿಗಾಲದಲ್ಲಿ ಫ್ರೆಶ್ ಆಗಿರೋವಂಥ ತೊಗರಿಕಾಳು ಬಂದಿರುತ್ತೆ, ಅದರಲ್ಲಿ ನೀವು ಉಪ್ಸಾರನ್ನ ಮಾಡ್ಕೊಂಡ್ರೆ ತುಂಬಾನೇ ರುಚಿಯಾಗಿರುತ್ತೆ. ನೋಡಿ, ಉಪ್ಸಾರು ಕೂಡ 10 ನಿಮಿಷದಿಂದ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಟೇಸ್ಟ್ ಮಾಡಿ ನೋಡೋಣ. ಉಪ್ಪು ಕಡಿಮೆ ಅನ್ಸಿದ್ರೆ ಇದಕ್ಕೂ ಕೂಡ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕೊಳ್ಳೋಣ. ನೀವು ಕೂಡ ನೋಡಿ ಬೇಕನ್ಸಿದ್ರೆ ಮಾತ್ರ ಹಾಕೊಳ್ಳಿ. ಈಗ ರುಚಿ ರುಚಿಯಾದ ಉಪ್ಸಾರು ಕೂಡ ತಯಾರಾಗಿದೆ, ಪಲ್ಯ ಕೂಡ ತಯಾರಾಗಿದೆ. ಇದನ್ನ ನೀವು ಬಿಸಿ ಬಿಸಿ ಮುದ್ದೆ ಜೊತೆಗೆ ಅಥವಾ ಬಿಸಿ ಬಿಸಿ ಅನ್ನದ ಜೊತೆಗೆ ಸರ್ವ್ ಮಾಡಿಬಿಟ್ರೆ ನಿಜವಾಗ್ಲೂ ಹೇಳ್ತೀನಿ, 2 ಹೊತ್ತು ಊಟ ಮಾಡೋ ಅಷ್ಟು ಒಂದೇ ಹೊತ್ತಿಗೆ ಊಟ ಮಾಡ್ತಾರೆ. ರಾತ್ರಿ ಊಟ ಬೇಡವೇ ಬೇಡ ಅಂತಾರೆ, ಅದಂತೂ ಗ್ಯಾರಂಟಿ. ಯಾಕೆಂದ್ರೆ ಅಷ್ಟು ರುಚಿಯಾಗಿರುತ್ತೆ. ಇಂಥ ಸಿಂಪಲ್ ಆಗಿರುವಂಥ ಈ ಸಾಂಪ್ರದಾಯಿಕ ಅಡುಗೆಗಳು ಎಲ್ಲರಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ. ಅದರಲ್ಲೂ ಮನೆಯಲ್ಲಿ ದೊಡ್ಡವ್ರಿಗೆ ಹಿರಿಯರಿಗಂತೂ ತುಂಬಾನೇ ಇಷ್ಟ ಆಗುತ್ತೆ. ನೀವು ಕೂಡ ಒಂದ್ಸಲ ನಾನು ತೋರಿಸಿರೋ ರೀತಿಯಲ್ಲಿ ಈ ತೊಗರಿ ಕಾಳಿನ ಉಪ್ಸಾರು ಮತ್ತೆ ಪಲ್ಯವನ್ನ ಮುದ್ದೆ ಮತ್ತೆ ಅನ್ನದ ಜೊತೆಗೆ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಪ್ರಿಯಾಸ್ ರುಚಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.